ಕೊಡು. ಗೌರಿ, ಏನೇ ಕೊಡ್ಬೇಕು? ಕೊಡು. ನನ್ನ ಹತ್ರ ಕೊಡಕ್ಕೆ ಏನೂ ಇಲ್ಲ ಕಣೆ. ನೀವೆಲ್ಲಿ ಕೊಡ್ತೀರಾ? ನನ್ನ ಹತ್ರ ಇರೋದನ್ನೇ ಕಿತ್ಕೊಂಡು ತಿಂತೀರಾ? ಎಷ್ಟೊಳ್ಳೆ ಕನ್ಸು ಕಾಣ್ತಿದ್ದೆ, ಎಲ್ಲ ಹಾಳು ಮಾಡ್ಬಿಟ್ರಿ. ಕನ್ಸಲ್ಲೂ ಶ್ರೀಮಂತರಾಗಿರಕ್ಕೆ ಬಿಡಲ್ವಲ್ರಿ ನೀವು? ದುಡ್ಡು 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 ಅಂತ ಆಸೆ ಪಡೋ ಇವಳಿಗೆ ಲಕ್ಷ್ಮಿ ಬಗ್ಗೆ ಏನಾದ್ರು ಗೊತ್ತಾದರೆ ಅಷ್ಟೇ ಕತೆ. ಅವತ್ತಿನ್ನೇನೇನಾಗುತ್ತೋ. ಇದೇನೇ ಇದು? ಸಾಂಬಾರ್ಗೆ ಹೆಚ್ಚು ಅಂದ್ರೆ ಪಲ್ಯಕ್ಕೆ ಹೆಚ್ಚುತ್ತಾ ಇದೆಯಲ್ಲೇ? ಅಯ್ಯೋ, ಇದನ್ನೇ ಸಾಂಬಾರ್ಗೆ ಹಾಕಿದ್ರೆ ಬೇಯಲ್ಲ ಅನ್ನತ್ತಮ್ಮ. ಏನಾದರೂ ಒಂದು ಹೇಳ್ದೆ ಇದೆ, ನಿನ್ನ ಜನ್ಮಕ್ಕೆ ನೆಮ್ಮದಿನೇ ಇಲ್ಲ ಅಲ್ಲ? ದೊಡ್ಡ ದೊಡ್ಡದಾಗಿ ಹೆಚ್ಚು. ಅಮ್ಮ ಬಾಮ್ಮ ಇಲ್ಲಿ. ಅಮ್ಮ, ಈ ಮನೇಲಿ ಏನೋ ಬದಲಾಗ್ತಿದೆ ಅಂತ ನಿನಗೆ ಅನ್ನಿಸ್ತಿಲ್ವಾ? ಏನು ಬದಲಾಗಿದೆ? ನಿಮ್ಮ ಅಪ್ಪನ ಸೋಂಬೇರಿತನ, ನಿನ್ನ ಕೋಪ ಎರಡೂ ಹಾಗೆ ಇದೆಯಲ್ಲ. ಅದು ಬಿಟ್ರೆ ಮನೇಲಿ ಎಲ್ಲರೂ ಆರಾಮಾಗಿದ್ದಾರಪ್ಪ. ಶೋ, ಅದಲ್ಲಮ್ಮ, ನಾನು ಹೇಳ್ತಿರೋದು ಹರಿ ಮತ್ತೆ ಲಕ್ಷ್ಮಿ ಬಗ್ಗೆ. ಅವರಿಬ್ಬರ ಮಧ್ಯೆ ಏನಾದರೂ ಸಮಸ್ಯೆನಾ ಅಂತ. ಯಾಕೋ 2-3 ದಿವಸದಿಂದ ಇಬ್ರು ಸರಿ ಇಲ್ಲ ಅಂತ ಅನ್ನಿಸ್ತಿದೆ. ಒಟ್ಟಿಗೆ ಹೋಗಲ್ಲ, ಒಟ್ಟಿಗೆ ಬರಲ್ಲ. ಲಕ್ಷ್ಮಿ ಅಂತೂ ಯಾವಾಗಲೂ ಸಪ್ಪೆ ಆಗಿರ್ತಾಳೆ. ಹರಿ ಜೊತೆಗೆ ಸರಿಯಾಗಿ ಮಾತಾಡ್ತಾನೂ ಇಲ್ಲಮ್ಮ. ಏನೋ ಆಗಿದೆ ಅಂತ ಅನ್ನಿಸ್ತಿದೆ ನನಗೆ. ಜಗಳ ಏನಾದರೂ ಮಾಡ್ಕೊಂಡಿದಾರಾ ಅಂತ. ನನ್ಗ್ಯಾಕೋ ಆ ಲಕ್ಷ್ಮಿನೇ ಏನಾದರೂ ಹೇಳಿರ್ಬೋದು ಅಂತ ಡೌಟ್ ಅಮ್ಮ. ಲಕ್ಷ್ಮಿ ಒಳ್ಳೆ ಹುಡುಗಿನೇ. ನಮ್ಮ ಹರಿನೂ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅನುಸರಿಸ್ಕೊಂಡು ಹೋಗೋ ಹುಡುಗ. ಹಾಗೆಲ್ಲ ಏನೂ ಆಗಿರಲ್ಲ ಅಂತ. ಅದು ಹೇಗಮ್ಮ ಹೇಳ್ತೀಯ? ನನಗೇನೋ ಏನೋ ಆಗಿದೆ ಅಂತಾನೆ ಅನ್ನಿಸ್ತಾ ಇದೆ. ಇಲ್ಲ ಅಂದಿದ್ರೆ ಅವ್ರು ಯಾಕೆ ಸಪ್ಪಗಿರ್ತಿದ್ರು ಹೇಳು? ಮತ್ತೆ ಮತ್ತೆ ಅದನ್ನೇ ಹೇಳಬೇಡ ಕಣೆ. ಅವರಿಬ್ರು ಚೆನ್ನಾಗೇ ಇದ್ದಾರೆ. ಕಾಮಾಲೆ ಕಣ್ಣಿಗೆ ಊರೆಲ್ಲ ಹಳದಿ ಅಂತಾರಲ್ಲ, ಹಾಗಾಯ್ತು ನಿನ್ನ ಕತೆ. ನೋಡಮ್ಮ, ಪದೇ ಪದೇ ನನಗೆ ಹೇಳಕ್ ಬರಬೇಡ ನೀನು. ಏನೋ ನನ್ನ ತಮ್ಮನ ಹೆಂಡತಿ ಚೆನ್ನಾಗಿರ್ಲಿ ಅಂತ ಹೇಳ್ದೆ. ಏನಾದರೂ ಮಾಡ್ಕೊ, ನನಗೇನು? ಮಹಾಲಕ್ಷ್ಮಿ, ನೀನಿಷ್ಟು ಚೆನ್ನಾಗಿ ಹಾಡು ಹೇಳ್ತೀಯ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಿನ್ನ ವಾಯ್ಸ್ಗೂ ಚಿತ್ರಮ್ಮನ ವಾಯ್ಸ್ಗೂ ಎಷ್ಟು ಸಿಮಿಲರ್ ಇದೆ ಅಂದರೆ, ನೀನು ಆ ಅಂತ ಆಲಾಪ ಆಡ್ತೀಯಲ್ಲ, ಆವಾಗ ಸೇಮ್ ನನಗೆ ಹಾಗೆ ಕೇಳಿಸ್ತು. ನನಗಂತೂ ನಿನ್ನ ಹಾಡು ಕೇಳಿ ತುಂಬಾ ಖುಷಿ ಆಯ್ತಪ್ಪ. ನಿಜವಾಗ್ಲೂ ಈ ಥರ ಧ್ವನಿ ಎಲ್ಲ ಎಲ್ಲರಿಗೂ ಬರಲ್ಲ ಮಹಾಲಕ್ಷ್ಮಿ. ಒಂಥರ ಗಾಡ್ ಗಿಫ್ಟ್ ಇದು. ನಿಜವಾಗ್ಲೂ ನಿನ್ನ ವಾಯ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ಆಗಿಲೇನೆ ನಾಚ್ಕೋಬೇಕು. ನಾನು ಎಕ್ಸಾಗರೇಟ್ ಮಾಡಿ ಹೇಳ್ತಾ ಇಲ್ಲ, ನಿಜವಾಗ್ಲೂ ನಿನ್ನ ವಾಯ್ಸ್ ಅಷ್ಟು ಚೆನ್ನಾಗಿದೆ. ನೀನು ಮತ್ತೆ ನಿಜವಾಗ್ಲೂ ಆಡಲೇಬೇಕು ಮಹಾಲಕ್ಷ್ಮಿ. ಯಾಕೇನು ಮಾತಾಡ್ತಿಲ್ಲ ಮಹಾಲಕ್ಷ್ಮಿ? ನನ್ನ ಸರ್ಪ್ರೈಸ್ ನಿಂಗೆ ಇಷ್ಟ ಆಗಲಿಲ್ವಾ? ನಿನಗೆ ಇಷ್ಟ ಆಗುತ್ತೆ ಅಂತಲೇ ಪ್ಲ್ಯಾನ್ ಮಾಡಿದ್ದು. ಇಷ್ಟ ಆಯ್ತಾ? ನಾನೇನಾದರೂ ಸರ್ಪ್ರೈಸ್ ಕೊಡಿ ಅಂತ ನಿಮ್ಮ ಹತ್ರ ಕೇಳಿದ್ನ? ಯಾಕೆ ಈ ಥರ ಎಲ್ಲ ಮಾಡ್ತಿದ್ದೀರಾ? ಹಾಗಲ್ಲ, ನೀನು ಕೇಳಲಿಲ್ಲ ಅಂದರೂ ನಿನ್ನ ಖುಷಿಯಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ವಾ? ಹೆಂಡ್ತಿಗೆ ಏನು ಇಷ್ಟ ಆಗುತ್ತೋ ಅದನ್ನ ನಿಭಾಯಿಸೋದು ಗಂಡನ ಕರ್ತವ್ಯ ಅಲ್ಲ ರೀ. ಅವಳ ಮನಸ್ಸಲ್ಲಿರೋದನ್ನ ಹೇಳ್ಕೊಳಕ್ಕಾಗದೆ ಒದ್ದಾಡ್ತಿರೋದನ್ನ ಅರ್ಥ ಮಾಡಿಕೊಂಡು ನಿಭಾಯಿಸೋದು ಗಂಡನ ಕರ್ತವ್ಯ. ನಾನೇನು ಸತ್ಯ ಹೇಳೋದೇ ಇಲ್ಲ ಅಂತ ಹೇಳಿಲ್ವಲ್ಲ? ನೀವು ಹೇಳಲ್ಲ ಅಂತ ನಾನು ಹೇಳ್ತಿಲ್ಲ, ಆದರೆ ಹೇಳ್ತಾನೂ ಇಲ್ವಲ್ಲ. ಇದು ಹೇಗಾಗಿದೆ ಅಂದರೆ, ನಾನು ಸತ್ಯನ ಹೇಳಿ ಅಂತ, ನೀವು ಹೇಳ್ತೀನಿ ಅಂತ. ಆದರೆ ಈ ಕತೆ ಅಂತೂ ಎಲ್ಲೂ ಮುಂದಕ್ಕೆ ಹೋಗ್ತಿಲ್ಲ. ಪ್ಲೀಸ್ ಮಹಾಲಕ್ಷ್ಮಿ, ನಾನು ಸತ್ಯನ ಹೇಳ್ತೀನಿ ಅಂತ ಹೇಳಿದ್ದೀನಲ್ವಾ? ಹೇಳ್ತೀನಿ ಅಂತ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ ರೀ. ಅದನ್ನು ಮಾಡಿ ತೋರಿಸ್ಬೇಕು.
ಅದನ್ನು ಬಿಟ್ಟು ಸುಮ್ಮನೆ ಈ ಥರ ನನ್ನ ಖುಷಿ ಪಡಿಸೋದಕ್ಕೆ ಪ್ರಯತ್ನ ಪಡೋದ್ರಿಂದ ಏನು ಉಪಯೋಗ ಇಲ್ಲ. ಯಾವುದನ್ನು ಮಾಡಬೇಕೋ ಅದನ್ನು ಫಸ್ಟ್ ಮಾಡಿ, ಅದನ್ನು ಬಿಟ್ಟು ಸುಮ್ಮನೆ ಈ ಥರ ಏನೇನೋ ಮಾಡ್ತಾ ಇದ್ರೆ ಖುಷಿಗಿಂತ ಜಾಸ್ತಿ ನಾಟಕನೇ ಅನ್ಸತ್ತೆ. ಮೊದಲು ಸತ್ಯ ಹೇಳಿ. ಅದಕ್ಕೆ ನೀವೇನು ಮಾಡ್ತಿದ್ದೀರಾ ಇಲ್ಲಿ?